ಹಲೋ ಗೈಸ್, ಎಲ್ಲರಿಗೂ ಚಪ್ಪಿ ವ್ಲಾಗ್ಸಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡುವ ವಿಧಾನ. ಮೊದಲಿಗೆ ಮಟನ್ ಅನ್ನು ತೆಗೆದು ಚೆನ್ನಾಗಿ ತೊಳೆಯಿರಿ ಮತ್ತು ಒಂದು ಪಾತ್ರೆಗೆ ಹಾಕಿ ಅದನ್ನು ನೀರು ಹರಿಯಲು ಬಿಡಿ. ಮತ್ತೆ ಆ ಮಟನ್ ಅನ್ನು ಕುಕ್ಕರಿಗೆ ಹಾಕಿ ಮತ್ತೆ ಉಪ್ಪು, ಅರಶಿನ ಹುಡಿ, ಮಟನ್ ಮಸಾಲ, ನಿಂಬೆ ರಸ ಹಾಗೂ ನೀರು ಹಾಕಿ ಹಾಗೂ ಕುಕ್ಕರ್ ಮುಚ್ಚಳ ಹಾಕಿ ಗ್ಯಾಸ್ನಲ್ಲಿ ಇಡಿ. ಮಟನ್ ವಿಜಿಲ್ ಬರುವಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡುವ. ಪ್ಯಾನ್ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೇವಿನ ಸೊಪ್ಪು ಹಾಕಿ ನಂತರ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆದ ತಕ್ಷಣ ಉಪ್ಪು ಹಾಕಿ. ನಂತರ ಈರುಳ್ಳಿಯ ಕಲರ್ ಚೇಂಜ್ ಆಗುವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ. ಅದು ಫ್ರೈ ಆದ ತಕ್ಷಣ ಟೊಮೆಟೊಯನ್ನು ಹಾಕಿ ಫ್ರೈ ಮಾಡಿ. ಮತ್ತೆ ಸ್ವಲ್ಪ ಅರಶಿನ ಹುಡಿಯನ್ನು ಹಾಕಿ ಮುಚ್ಚಲು ಹಾಕಿ ಬೇಯಲು ಬಿಡಿ. ಮತ್ತೆ ಫ್ರೈ ಆದ ಮಸಾಲೆಯನ್ನು ಒಂದು ಜಾರ್ ತೆಗೆದು ಅದಕ್ಕೆ ಸ್ವಲ್ಪ ಮಸಾಲೆಯನ್ನು ಹಾಕಿ ಕ್ರಷ್ ಮಾಡಿ. ಈ ಥರ ಕ್ರಷ್ ಆದ ಮಸಾಲೆಯನ್ನು ಪ್ಯಾನಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ಇದಕ್ಕೆ ಕೊತ್ತಂಬರಿ ಹುಡಿ, ಗರಂ ಮಸಾಲ, ಚಿಲ್ಲಿ ಪೌಡರ್, 1 2 3 ಮಸಾಲ, ಚಿಲ್ಲಿ ಪೇಸ್ಟ್ ಹಾಗೂ ಮಟನ್ ಮಸಾಲ ಹಾಗೂ ಪೆಪ್ಪರ್ ಹುಡಿ ಮತ್ತು ನಿಂಬೆ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ. ಸ್ವಲ್ಪ ತಯಾರನ್ನು ಹಾಕಿ ನಾವು ಬೇಯಿಸಿಟ್ಟ ಮಟನ್ನಲ್ಲಿ ನೀರು ಬಂದಿರುತ್ತದೆ, ಅದನ್ನು ಒಂದು ಪಾತ್ರೆಗೆ ಹಾಕಿ ಇಡಿ. ಮತ್ತೆ ಆ ಮಟನನ್ನು ಪ್ಯಾನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಮತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಸಾಲ ರೆಡಿ. ಇನ್ನು ನಾವು ಊಟ ರೆಡಿ ಮಾಡುವ. ನಾನು ತೆಗೆದುಕೊಂಡ ರೈಸ್ ಬಾಸ್ಮತಿ ರೈಸ್. ನೀವು ನಿಮಗೆ ಇಷ್ಟ ಬಂದ ಅಕ್ಕಿಯನ್ನು ತೆಗೆದುಕೊಳ್ಳಿ. ಮತ್ತೆ ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆಯಿರಿ. ಊಟ ತಯಾರಿ ಮಾಡಲು ಗ್ಯಾಸ್ನಲ್ಲಿ ನೀರು ಇಟ್ಟು ಅದಕ್ಕೆ ಉಪ್ಪು ಹಾಕಿ ನಿಂಬೆ ರಸವನ್ನು ಹಾಕಿ ಮತ್ತೆ ಮೆಣಸಿನಕಾಯಿ ಹಾಕಿ. ಮೆಣಸಿನಕಾಯಿ ನಿಮ್ಮ ಆಪ್ಷನ್, ಓಕೆ. ನೀರಿಗೆ ಕೆತ್ತೆ ಲವಂಗಗಳನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಇಡಿ. ನೀರು ಒಳ್ಳೆ ಕುದಿ ಬರುವಾಗ ಅಕ್ಕಿಯನ್ನು ಹಾಕಿ ಮತ್ತೆ ಅಕ್ಕಿಯನ್ನು ಒಮ್ಮೆ ಬಿಡಿಸಿ ಮುಚ್ಚಲು ಹಾಕಿ. ಊಟ 80% ಬೇಯಿಸಿ ಗಂಜಿ ನೀರು ಹರಿಯುವ ಪಾತ್ರೆಗೆ ಹಾಕಿ ಡ್ರೈ ಮಾಡಿ. ಮತ್ತು ದಮ್ ಇಡಲಿಕ್ಕೆ ಒಂದು ಪಾತ್ರೆಯನ್ನು ತೆಗೆದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಊಟವನ್ನು ಅದಕ್ಕೆ ಸೇರಿಸಿ. ಫೈನಲ್ ಆಗಿ ಯೆಲ್ಲೋ ಕಲರ್ ಗೋಡಂಬಿ ದ್ರಾಕ್ಷಿ ಹಾಗೂ ಹುಲ್ಲಿಕಾಯಿ ಸಿದ್ದು ನೈ ಹಾಕಿ ಮುಚ್ಚಲು ಹಾಕಿ ದಮ್ನಲ್ಲಿ ಇಡಿ. ಫೈನಲಿ ಮಟನ್ ದಮ್ ಬಿರಿಯಾನಿ ರೆಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.